ಉಡುಪಿಯ ಪೇಜಾವರ ಶ್ರೀಗಳಿಗೆ ಭೀಮ್ ಆರ್ಮಿ ಮುಖಂಡನೊಬ್ಬ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆಯೊಡ್ಡಿದ್ದಾನೆ. ಈ ಕುರಿತ ವಿಡಿಯೋ ಇದೀಗ ವೈರಲ್ ಆಗಿದೆ. ಇತ್ತೀಚೆಗೆ ಶ್ರೀಗಳು ಸಂವಿಧಾನ ಬದಲಾವಣೆ ಕುರಿತು ಮಾತನಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಖುದ್ದು ಶ್ರೀಗಳೇ ಈ ಆರೋಪವನ್ನು ಅಲ್ಲಗಳೆದಿದ್ದರು. ಇದಾಗಿ ತಿಂಗಳು ಕಳೆದಿದೆ. ಇಷ್ಟಾದರೂ ಭೀಮ್ ಆರ್ಮಿ ಸಂಘಟನೆಯ ಮತಿನ್ ಕುಮಾರ್ ಬಿಜಾಪುರ ಎಂಬಾತ ಶ್ರೀಗಳ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ. ಏನೊಬ್ಬ ಉಡುಪಿ ಮಠದ ಶ್ರೀ ಪೇಜಾವರ ಪ್ರಸನ್ನ ಸ್ವಾಮಿಯವನೊಬ್ಬ ಗಾಂಡು ನನ್ನ ಮಗ, ನಾಮರ್ದ ನನ್ನ ಮಗ. ಪೇಜಾವರ ಸ್ವಾಮಿಗೆ ಡೈರೆಕ್ಟ್ ಹೇಳ್ತೀನಿ, ಇಷ್ಟಕ್ಕೆ ಸುಮ್ ಕೂತ್ರಿ ಚಲೋ ಅದ ಮಕ್ಕಳೇ. ಮುಂದೆ ಏನಾರು ನಾಟಕ ಮಾಡಿದ್ರಿ ಯಾಣೆ ಭೀಮಕವರಿಗೆ ಯುದ್ಧ ಅಲ್ಲೇ ಉಡುಪಿ ಮಠ ಮುಂದೆ ಹತ್ತ ನಾ ಮಾತು ಹೇಳ ಇಷ್ಟಪಡ್ತೀನಿ. ಒಂದ್ಸಲ ಯುದ್ಧ ಆಗೋದೈತಿ. ಮಗನೇ ನಿನ್ನ ಜೊತೆ ಎಷ್ಟು ಮಂದಿ ಅಲ್ಲ ಹಿಂದೂ ಅದು ಅವ್ರು ಎಲ್ಲರೂ ರೆಡಿ ಮಾಡಿ ನಮ್ಮ ಒಂದು ಕರೆ ಕೊಡ್ರಿ, ಅಲ್ಲೇ ಉಡುಪಿಗೆ ಬರ್ತೀವಿ, ನಾವೇನದು ತೋರಿಸ್ತೇವೆ ದಲಿತರ ತಾಕತ್. ಯಾರು ಮಾತನ್ನ ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ.